ಹಲೋ, ಎಲ್ಲರೂ ಚಲೋದ್ರೆ ಅಂದ್ಕೋತ ಚಲೋದ್ರೆ ಆಗ್ತಾರೆ. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳಿದ್ದು. ಆಲ್ರೆಡಿ ಹಾಲೆಲ್ಲ ಹಾಕಿ ಬಂದಾಯಿತು. ಸರಿ, ಹಾಲು ಹಾಕಿ ಬಂದಾಯಿತು. ಹಾಲೆಲ್ಲ ಆಯಿತು. ನಾಷ್ಟ ಮಾಡ್ಕೊಳ್ತಾರೆ ಎಲ್ಲರೂ. ಈ ಕ್ಲೈಮೇಟ್ ಮನಗಂಡ ಮಸ್ತ್ ಐತಿ. ಆದ್ರೆ ಏನು ಮಾಡೋದ, ಮಳಿನೇ ಬೀಳೋದು. ಮಳೆ ಇದ್ರನ್ನ ಬೆಳಿ, ಯಾಕಂದ್ರೆ ಭೂಮಿಯಾಗಿನ ನೀರೆಲ್ಲ ಬತ್ತಿ ಹೋಗ್ಯಾವು. ಬೋರ್ ಎಷ್ಟು ಒಳಗೆ ಬಿಟ್ಟು ತೆಗಿತೀವಿ ಅಂದ್ರೆ ಅದೆಷ್ಟು ತೆಗಿತೈತಿ. ಬೋರ್ ಐತೆ ಸಣ್ಣ ನಡಿತೈತಿ, ಬಾವಿ ಒಂದು ಐತಿ ನಡಿತೈತಿ ಅದ್ರ ಪಾಡಿಗೆ ಅದು. ಬಟ್ ಮಳೆನೇ ಇಲ್ಲ. ಅದೊಂದು ಮಳೆ ಬಿದ್ದರೆ, ಮೇಲಿನ ನೀರು ಬಿದ್ದರೆ ಅದೊಂದು ಏನೋ ಒಂದು ಹುಮ್ಮಸ್ಸು. ವಾವ್, ಅಲ್ಲಿ ನವೆಲ್ಲ ತೋರ್ಸ್ ನೋಡ್ರಿ ಎಲ್ಲರಿಗೂ. ಟಣ ಕಾಣಿಸತ್ತಿಲ್ಲ, ಗೊತ್ತಿಲ್ಲ, ಭಾಳ ಜೂಮ್ ಮಾಡೀನಿ. ಇಲ್ಲೇ ನಮ್ಮ ಹೊಲದ ಮಗ್ಲ ನಾವಲ್ಲಂತೂ ಇಲ್ಲೇ ತಿರುಗಾಡ್ಕೋದು ಬರ್ತಾವೆ. ಹೇಳ್ಬೇಕಂತಂದ್ರೆ ಆ ರೇಂಜ್ದಾಗ ಇಲ್ಲಿ ಇಷ್ಟಿಷ್ಟು ಉದ್ದ ಒಂದೊಂದು ಮಾರ್ಗ ಇರ್ತಾವೆ. ಸೊ ಇವತ್ತು ಕಾಳು ಹಾಕೋಬೇಕಂತೈತಿ. 2 ಕಡೆ ಹಾಕೋಬೇಕಾಗೈತಿ, ಇಲ್ಲಿ ಮತ್ತು ಅಲ್ಲಿ ಮಡ್ಯಾಗ ಒಂದು ಸಿರ್ಸನ್ನ ಕೇಳಬೇಕು. ಸೊ ಇಲ್ಲಿ ಅಂತಾನೋ ಅಲ್ಲಿ ಅಂತಾನೋ ಅಂಥೇಳಿ. ಆದ್ರೆ 2 ಕಡೆ ಇಲ್ಲಾದ್ರೆ ಇಲ್ಲೊಂದು ಕಡೆ ಹಾಕ್ಕೊಬೇಕು. ಇವು ನಮ್ಮ ದನಗಳ, ಅದಕ್ಕೆ ಆಕಳು ಅಂತಾರೆ. ಜರ್ಸಿ ಆಕಳು. ಇದಕ್ಕೆ ಎಮ್ಮೆ ಅಂತಾರೆ. ಇವೆರಡಕ್ಕೂ. ಇದಕ್ಕೆ ಎಮ್ಮೆ ಮೊಣಕ್ ಅಂತಾರೆ, ಇದಕ್ಕೆ ಜವಾರಿ ಆಕಳು ಅಂತಾರೆ, ಇದಕ್ಕೆ ಎಚ್ಚಪ್ಪ ಆಕಳು ಅಂತಾರೆ. ಎಲ್ಲ ನಮ್ಮ ದನಗಳ. ಇವು ಅಷ್ಟಲ್ ದನಗಳ. ಇನ್ನೊಂದು ಐತಿ ತೋರ್ಸ್ ನಿಮಗೆ. ಅದೇ ನಾನು ಪಾರ್ಟ್ ಆಫ್ ದಿ ಜೋಕ್. ಓಕೆ, ಎರಡು ಪ್ಯಾಕೆಟ್ ಸಾಲ ತಗೊಂಡು ಕಾಳ್ಸು. ಕಡಿಮೆ ಇವತ್ತು ಎಷ್ಟು 8 ಗಂಟೆ ಬರ್ತಾನೆ ಟ್ರ್ಯಾಕ್ಟರ್ದವ. ಓಕೆ, ಸೊ ಟ್ರ್ಯಾಕ್ಟರ್ದವ 8 ಗಂಟೆ ಸುಮಾರು ಬರ್ತಾನೆ. ಅಂದ್ರೆ ಸಾಲು ಬಿಡಾಕಬೇಕು. ಸಾಲು ಬಿಟ್ಟು ಅದ್ರಾಗ ಕಾಳು ಹಾಕ್ಕೊಂಡು ಮುಚ್ತೀವಿ. 8 ಗಂಟೆ ಬರ್ತಾನಂತ. ಅಲ್ಲಿವರೆಗೂ ನಾನು ನಾಷ್ಟ ಮಾಡ್ಕೊತೀನಿ. ಫ್ರೀ ಎಲ್ಲ ನಾಷ್ಟ ಮಾಡ್ರು, ಅದೆಲ್ಲ ನಾಷ್ಟ ಮಾಡ್ರು. ಅದೇ ಸ್ಕೂಲ್ ಹೋಗೋ ಟೈಮ್ ಆಗೈತಿ. ನಂದೇನು ನಾಷ್ಟ ಆಗಿಲ್ಲ. ಒತ್ತಲ ಹೊಡ್ಯತಿದ್ನಿ. ಸೊ ಅದೆಲ್ಲ ಕಾಳಕ್ಕೆ ಮುಗಿದ್ಮೇಲೆ ಮತ್ತು ಆಫೀಸ್ ಕೆಲಸ ಸ್ಟಾರ್ಟ್ ಆಗೈತಿ. ಅಷ್ಟರೊಳಗಡೆ ಮುಗಿಸ್ಕೋಬೇಕು. ಇಲ್ಲಂತಂದ್ರೆ ಪ್ಯಾರಲಲ್ಲಿ 2 ಮಾಡ್ಕೊಂಡು ಹೋಗಬೇಕು. ಓಕೆ, ಹಸು ಆಗೋದ ಕಟ್ಟ ನಾಷ್ಟ ಮಾಡ್ಕೊಂಬರೋಣ ಬರ್ರಿ. ನಾಷ್ಟ ಆಯಿತು. ಆ್ಯಕ್ಚುಲಿ ನಮ್ಗೆ ಚಾ ಭಾಳ ಬೇಕು. ಹೈರಾಗಿಂದ 3ನೇ ಸರಿ ಚಾ. ಕರೆ ಬೆಲ್ಲದ ಚಾ ಕುಡಿತೀವಿ, ಸಕ್ಕರೆ ಚಾ ಅಲ್ಲ. ಚಾ ಕುಡ್ಕೊತ ಇಲ್ಲಿ ಕೂತು ಚಾ ಕುಡ್ದು ಟೈಮ್ ವೇಸ್ಟ್ ಮಾಡೋದು. ಕುಡ್ಕೊತಂಗೆ ಅಲ್ಲೇ ಹೊಲ ಕಡೆ ಹೋಗ್ನು. ಶ್ರೀ ಆಲ್ರೆಡಿ ಹೋಗ್ಯಾನು, ಇದು ಮಾಡತ್ತಾನು. ಸೊ ನಾನು ಹೋಗಿ ಅಲ್ಲೇ ಕೈ ಗುಡ್ಸ್ ನನ್ನ ಜೊತೆಗೆ ಬಡ 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 ಬಡ. ನೆನ್ಯಾಕೆ ಹಿಂಗೆ ನೋಡತ್ತಾವ ಇವ, ಒಳ್ಳೆ ಹೆಂಗೆ ನೋಡತ್ತಾವ ನೋಡಿ. ಬರ್ರಿ ಈಗ ಆಶಾ ತನಕಲ್ಲ ಆಲ್ರೆಡಿ. ನಾನು ಇಲ್ಲೇ ಅವನ ಜೊತೆ ಎಲ್ಲ ಹಾರಿಸ್ಕೋಬೇಕು. ದೊಡ್ಡದಿಲ್ಲ ಕಲ್ಲಲ್ಲಿ ಬಂತಿ ನಾನು ಕೇಳಿಸ್ತೀನಿ. ಬಡ್ಡಿ ಸಾರ್ಸ್ಕೊಂಡಿಗಪ್ಪ. ಸರಿ ಸರಿ ಜೇರಿ ಬಾಯ್ ಹಾಕಿ ಬೇಡ. ಆಗ ನಾಷ್ಟ ಮಾಡಿ ಇವ್ರಿಗೆ ನಾಷ್ಟ ಮಾಡತ್ತಾರಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ರಲ್ಲಿ. ಈಗ ನಾಷ್ಟ ಮಾಡತ್ತಾರ. ಅವ್ರಿಗೆ ಚಾ ರೆಡಿ ಆಗೈತೆ ಅಲ್ಲಿ ಕುಡಿಯಾಕ. ನಾವು ಚಾ ಕುಡ್ಕೊಂಡು ಖಾಲಿ ಮಾಡಿದೆವು. ಗೊಬ್ಬರ ಐತಿ. ನಾವು ಗೊಬ್ಬರನ್ನ ಗುಳಿಗೆ ಬೇಕಂತಂದ 2 ಸೇರು ಗುಳಿಗೆ ತೊಂಬರಕೊಂಡಾನು ಹೊರಗೆ ಸೇರ್ಸ. ಇದು ಜೋಳದ ಕಣಿಕೆ ದನಗಳಿಗೆ ಹಾಕಕ್ಕಂತ ಮಣ್ಣು ತಂದ್ರೆ 1-2 ಟನ್ನ. ಅದನ್ನ ಸಣ್ಣ ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್.
ಹಿಂಗೆ ಕಡ್ದು ಚೀಲ ತುಂಬಿರ್ತಾರೆ. ಅದು ನಾವು ತೊಗೊಂಬಂದೀವಿ. ಅದೆಷ್ಟು 8,000 ರೂಪಾಯಿ ಟನ್ನ ಬಿದ್ದಂಗೆ ಆಯ್ತು. ಅದನ್ನು ದನಗಳಿಗೆ ಹಾಕ್ತೀವಿ. ದನಗಳಿಗೆ ಅದರಿಂದ ಜಾಸ್ತಿ ಬೆಳವಣಿಗೆ ಆಗುತ್ತೆ. ಆಮೇಲೆ ಹಾಲು ಜಾಸ್ತಿ ಕೊಡ್ತಾವೆ ಅದರಿಂದ, ಯಾಕಂದ್ರೆ ಅದನ್ನ ಜಾಸ್ತಿ ತಿಂತಾವೆ. ಆಮೇಲೆ ಫ್ಯಾಟು ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಕುಡಿತಾವೆ, ಅದ್ರಿಂದ ಹಾಲು ಜಾಸ್ತಿ ಆಗುತ್ತೆ, ಫ್ಯಾಟು ಜಾಸ್ತಿ ಆಗುತ್ತೆ, ಲಾಭ ಜಾಸ್ತಿ. ದನಗಳು ಸಮಾಧಾನ ಆಗಿರ್ತವೆ, ಯಾಕಂದ್ರೆ ಮೇವು ಕೆಲವೊಂದು ಸಾರಿ ಇರುತ್ತೆ, ಕೆಲವೊಂದು ಸಾರಿ ಇರೋಲ್ಲ. ಅದಕ್ಕಿಂತ ತಂದು ಇಟ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಏನಕತಿ, ಎನಿ ಟೈಮ್ ದಿನಕ್ಕೆ 2 ಹೊತ್ತು ಇದು 1 ಹೊತ್ತು ಮೇವು ಬರೋಬ್ಬರಿ ಆಗತ್ತೆ. ಅದು ಟ್ರ್ಯಾಕ್ಟರ್ ಬಂತು. ನಾವ್ಕೋತ ನೀವು ಹೋಗ್ಬಾ, ಅದನ್ನ ಗೊಬ್ಬರ ತರಕ, ಕಾಳು ತರಕ. ನೋಡು ಹಂಗೆ ಬೀಳತ್ತವು. ಏನ ನಾವ್ಕೋತ ಚೋಟ ಒಂದು ಚೋಟಿಗೆ ಒಂದೊಂದು. ಸಡನ್ನಾಗಿ ಕಾಲ್ ಬಂತು, ಒಂದು ಡ್ರಾಪ್ ಮಾಡಿ ಬರ್ಬೇಕಂತ ಹೇಳಿ. ಅದಕ್ಕೆ ನಾ ದಿಂಡು ಬಿಡಿಬೇಕು. ಎಲ್ಲ ಹೇಳ್ಬೇಕಂತಂದ್ರೆ ಏನು ಕಾಳಿಗೆ ಮುಚ್ಚಬೇಕಂತ ಕೈಲಿ ಮುಚ್ಕೊತ್ಕೊಂಡಕ್ಕಾಗಲ್ಲ, ಅದಕ್ಕೆ ದಿಂಡು ಬಿಡ್ತೀವಿ. ಎತ್ಗಳು ಬರ್ಬೇಕು, ಟ್ರ್ಯಾಕ್ಟ್ರಲ್ಲಿ ದಿಂಡು ಬಿಡೋಕ್ಕಾಗಲ್ಲ, ಯಾಕಂದ್ರೆ ವಾಪಸ್ ಟ್ರ್ಯಾಕ್ಟರ್ ಮತ್ತು ಅಲ್ಲಿ ಓಡಾಡಿರ್ತಾರೆ, ಕೂದು ಹಾಳಾಕವು, ಆಮೇಲೆ ಕಾಳು ಪೂರ ಹಾಳಾಕವು, ಬೀಜೆಲ್ಲ ಹಾಳಾಗ್ತೈತಿ. ಅದ್ರ ಸಲುವಾಗಿ ಎತ್ಗಳು ಬರಲ್ಲ ಅಂತ ಕಾಯ್ತೀವಿ. ನಮ್ಮ ದೊಡ್ಡ ನಾನು ಎತ್ಗಳು ಬರಬೇಕು. ಬಂದಮೇಲೆ ದಿಂಡು ಬಡ್ದ ಜೈ ಹಿಂದ್ ಅನ್ಬೇಕಷ್ಟ. ಎತ್ಕೊಳ್ ಬರ್ದು ಒಂದು 15-20 ನಿಮಿಷ ಲೇಟ್ ಆಗೈತೆ ಅಂತಂದ್ರೆ ಅಷ್ಟೊಳಗಡೆ ಶೈಲಣ್ಣ ಇಲ್ಲಿ ಬಿಟ್ಟು ಬರಬೇಕು. ನಮ್ಮ ಮಾವ ಎಲ್ಲ ಬರತ್ತಿದ್ರು, ಸಾದಿ ಸ್ಕೂಲಿಗೆ ಹೊಂಟಿದ್ರು. ಅದಕ್ಕೆ ನಂಗೆ ಕಾಳು ಕೂತಿಂತ ಟೈಮ್ ಆಗಲಿಲ್ಲ, ಅದಕ್ಕೆ ಅವ್ರು ಹೋಗಿ ಬರ್ತಾನೆ ಅಂದದಕ್ಕೆ ಓಕೆ ಅಂತೇಳಿ ಇಲ್ಲಿ ನಂದು ಹಳೇ ಸ್ಕೂಲ್ ಐತೆ, ಅಲ್ಲಿ ಡ್ರಾಪ್ ಮಾಡಿ ಬರ್ತಾನೆ. ಅಲ್ಲಿಂದ ಅವ್ರು ಗಾಡಿ ತುಂಬ ಬರತ್ತಾರೆ, ಆ ಕಡೆ ಹೋಗ್ತಾರೆ ಅವ್ರು. ಓಕೆ, ಟೈಮ್ ಮಾಡೋದು ಬೇಡ, ಎತ್ಕೊಬ್ರು ಬಂದು ಅಂದ್ರೆ ಹೇಳಕ್ಕೆ ಬರೋ 60 ತಾಸಿಂದ 10 ನಿಮಿಷ ಬಂದ್ರೆ ಬರ್ಬೋದು. ಅಷ್ಟೊಳಗಡೆ ಬಿಟ್ಟು ಬರ್ತಾನೆ. ಮಾಮ ಒಬ್ರು ತರಲ್ಲ, ಸಾಕಾಸತ್ತು. ಹಾಂ ಹೇಳಿ ಆಯ್ತು ಹೋಗ್ತೀವಿ. ಸಾಕಾಸ ಹೋಗ್ಬರಿ, ಇನ್ನೂ ಟೈಮ್ ಐತಿ. ಈಗ ಎಷ್ಟು 10-11 ಆಗಿರ್ತಿ. ಸಾಕಾಸ ಬರ್ರಿ ಅಂತ್ರಿ, ಸಾಕಾಸ ಬಾ. ಶೈಲವ್ರ ಅಪ್ಪರವ್ರ ಸ್ಕೂಲಿಗೆ ನಾನು ಹೋಗ್ಬೇಕಾಗಿತ್ತು, ಬಟ್ ನಂಗೆ ಅಲ್ಲಿ ಕಾಳಕೋದು ಕೆಲಸ ಇತ್ತು, ನಾನು ಹೋಗಲಿಲ್ಲ, ನೀನು ಹೋಗಿ ಬಾ ಅಂತೀನಿ. ಅದಕ್ಕೆ ಅವರು ಹೊಂಟಾರ. ಬಿಟ್ಟು ಬನ್ನಿ. ಸಾಲೆಲ್ಲ ಕೊರಿದು ಆಗೈತಿ, ಕೆಳಗಡೆದು ಎಲ್ಲ ಆಗೈತಿ. ಹೇಳ್ಬೇಕಂತಂದ್ರೆ ಕೆಳಗಡೆ ಅಂತಂದ್ರೆ
ಅಲ್ಲಿದಾರಲ್ಲ ಅಲ್ಲಿ ಹಾಕೊಳ್ತಾರ. ಇಲ್ಲಿ ಯಾರು ಅದಕ್ಕೆ ಸಜ್ಜಿ, ಆಮೇಲೆ ಮೆಕ್ಕೆಜೋಳ, ಗೊಂಜಾಳ ಅಂತಾರೆ ನಮ್ಮ ಕಡೆ. ಕಂಡು ಸಾಲ್ಕು ಎಲ್ಲ ಕಾಳು ಹಾಕೋದು ಗೊಬ್ಬರ ಹಾಕೋದು ಎಲ್ಲ ಆಗೈತಿ. ಇನ್ನು ಸಾಫ್ ಮಾಡಬೇಕು, ದಿಂಡು ಬಿಡಬೇಕು. ಅಣ್ಣನ ಎತ್ಕೊಳ್ ಬರತ್ತವಂತಂದ ಸಮ ಎಲ್ಲಿದ್ದಾವು ನೋಡ್ಕೊಂಬರ್ಬೇಕು. ಬಂದಿದ್ದು ಅಂದ್ರೆ ಅಲ್ಲಿ ಕೆಳಗಡೆ ತೊಗೊಂಡು ಹೋಗ್ಬೇಕತ್ರನ. ಲೇಟ್ ಆಯ್ತಲ್ಲ, ಲೇಟ್ ಆಯ್ತು. ಬಾ ಹಾಂ ಬ್ಲ್ಯಾಕ್ ಶರ್ಟ್ ಏನು ಜಾತ ಅಂಬ ಆಗೈತದಲ್ಲ, ಅದು ಐತಿ, ಇದು ಆಯ್ತು. ಇದು ಇಲ್ಲ, ಅಲ್ಲಿ ಜೋಳ ಹಾಕೋಬೇಕಲ್ಲ. ಅಣ್ಣ ಬಂದ ದಿಂಡು ಹೊಡೆದಿಟ್ಟು ಮುಚ್ಚಿದಂದ್ರೆ ಮಳೆ ಒಂದು ಆದ್ರೆ ಚಲೋ ಆಗೈತಿ. ಮಳೆ ಒಂದು ಬೀಳ್ಬೇಕು ನೋಡಿ ಗೊತ್ತಾ ಇಲ್ಲ ನಾಳೆ ಅಡ್ದಾಗ ಎದುರತೈತ್ರಿ ಅಪ್ಪು. ಓ ಏನಿಲ್ಲ, ಯಾಕ ಓಯ್ ಈ ಕಡೆ ಕಾಲು ಇಡ್ತಾನೆ ಮುಂಚೆಕ್ಕ ಅವನು. ಇಲ್ಲಿ ಗೊಂಜಾಳ ಹಾಕೊಂಡಿದ್ದೀವಿ. ಬೋದ್ ಸಾಲ್ ಕೊರದಾರ ಇಲ್ಲಿ ಗೊಂಜಾಳ ಹಾಕೊಂಡಿದ್ದೀವಿ. ಅಲ್ಲಿ ಖಾಲಿ ಬಿಟ್ಟಿದ್ವಿ. ಏನಕ್ಕೆ ಖಾಲಿ ಅಂತಂದ್ರೆ ಅಲ್ಲಿ ಸಜ್ಜಿ ಮೇವು ಹಾಕೋಬೇಕಂತಂದ ಇಲ್ಲಿ ಸಜ್ಜಿ ಮೇವು ಹಾಕೊಂಡು ದನಗಳಿಗೆ ಹಾಕೈತಿ ಅಂತಂದ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಮೇವು ಹಾಕ್ಕೊಂಡಿರಲಿಲ್ಲ, ಒಟ್ಟಿಗೆ ಓದಿಗೆ ಇದ್ದಿದ್ದ. ಆಮೇಲೆ ಹಳದಂಡಿಗಿರೋದು ಮೇವು ಅಷ್ಟು ಅಂಥೇಳಿ ಸಾಗ ಆಗಲಿಲ್ಲ ಹೇಳ್ಬೇಕಂತಂದ್ರೆ. ಕಡಿಮೆ ಬಿದ್ದು ದನಗಳಿಗೆ ಸ್ವಲ್ಪ ಅನುಲ್ ತಿಂದಂಗೆ ಅದು. ಅದಕ್ಕೆ ಈ ಸರಿ ಬೇಡ ಮತ್ತು ದನಗಳು ಹೆಚ್ಚಾಗುವ ಅದಕ್ಕೆ ಹಾಕೋಣ ಅಂಥೇಳಿ ಪೂರ್ತಿ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಒಂದು 20% ಸಜ್ಜಿ ಮೇವು ಹಾಕಿಬಿಡಾತೀವಿ ಸರಿ. ತಿನ್ನಲಿ ಅವನು ಮನಗಂಡ ಎಗ್ಗಳಂಗೆ ಅಂಥೇಳಿ ಅಂದ್ರೆ ತಿನ್ನು ಅಂದ್ರೆ ಚೆನ್ನಾಗಿ ಬೆಳಿತಾವೆ, ಆಮೇಲೆ ಹಾಲು ಕೊಡ್ತಾವೆ. ಇದು ಕಂಪ್ಲೀಟಾಗಿ ಮುಗಿಸಿದ. ಅನ್ನ ಬಂದಿದ್ದ ತೊಗೊಂಡ. ಅನ್ನ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗ ಇದು. ಆಮೇಲೆ ಅಲ್ಲಿ ಅದು ಕೆಳಗಡೆದ ಪೂರ್ತಿ ಎಲ್ಲ ಹಾಕ್ಕೊಂಡು ಮುಗ್ದೈತಿ. ಏನಪ್ಪ ಅಂತಂದ್ರೆ ಮಳೆಗಾಲದಾಗೂ ಮಳೆ ಇಲ್ಲ, ಹಂಗಾಗೈತಿ. ಕಬ್ಬುಗಳು ಹಿಂಗಿಟ ಅದು ಆಲ್ಮೋಸ್ಟ್. ಯಾಕಂತಂದ್ರೆ ಮಳೆ ಬರ್ತದೆ ಕಾಯ್ಕೋತ ಕೂತೀವಿ. ಬೀಳಬಾರ್ದು ಟೈಮ್ದಾಗ ಮಳೆ ಬಿತ್ತು, ಬೀಳ್ಬೇಕಾದ ಟೈಮ್ದಾಗ ಮಳೆ ಬೀಳಿಲ್ಲ ಸುಳಿ ಮಗನ. ಸೊ ಅದಕ್ಕೆ ಹಂಗಟಿಂಗ ಮಾಡಿ ನಡೆದಾವು. ಇದೆಲ್ಲ ಕಬ್ಬಲ್ಲಿ ಆಗನ್ ಮಾಡ್ಕೊಂಡಿವಿ. ಇದು ಕೆಳಗಡೆ ಆಮೇಲೆ ಮೆಡ್ಡ್ಯಾಗೆಲ್ಲ ಮಾಡ್ಕೊಂಡಿದ್ದೀವಿ ಮಳೆ ಮೇಲೆ. ಯಾಕಂದ್ರೆ ಎಷ್ಟಂತ ಇದಕ್ಕೆ ನೀರು ಬಿಡೋರ. ಅಲ್ಲಿ ನೀರು ಬಿಟ್ಟು ಅಂತಂದ್ರೆ ಪಾಳೆ ಮೇಲೆ ಲೈಟ್, ಇಲ್ಲಿ ಲೈಟ್ ಬಂದ ತಕ್ಷಣ ಅಲ್ಲಿ ಚಾಲೂ ಮಾಡಿದ್ವಿ. ಅಲ್ಲಿಂದ ಹಿಂಗೆ ಬರೋಟ್ಟಿಗೆ ಲೈಟ್ ಹೋಗ್ಬಿಡ್ತಾವೆ. ಮತ್ತು ಕುಂಡದ ಹಂಗೆ ಮತ್ತು ನೆಕ್ಸ್ಟ್ ಟೈಮ್ ಅಂದಾಗ ಮತ್ತು ಅಲ್ಲಿಂದ ಬರೋಟ್ಟಿಗೆ ಲೈಟ್ ಹೋಗ್ಬಿಡ್ತಾವೆ. ಹಿಂಗೆ ಆಕೈತಿ ಪರಿಸ್ಥಿತಿ. ಅದಕ್ಕೆ ದೇವ್ರ ಪುಣ್ಯದಿಂದ ಒಂದು 2 ದಿನದಾಗ ಒಂದು ಚಲೋಪಿಗೆ ಮಳೆ ಆತಂತಂದ್ರೆ ಸ್ವಲ್ಪ ಹಸಿ ಹೊಡಿತಾವೆ. ಆ ಒಂದು ಮಳೆ ಬಿತ್ತಂದ್ರೆ ನೇಟ್ಲೆ ಮಳಿಕೆನ ಹೊಡಿತಾವೆ ಅಟ್ರ ಮೇಲೆ. ಆ್ಯಕ್ಚುಲಿ ಇದನ್ನು ಒಂದು 20 ದಿನದ ಹಿಂದೆ ಹಚ್ಬೇಕಾಗಿತ್ತು ನಾವು. ಯಾಕೆ ಹೆಚ್ಚಿಲಾಗಿದೆ ಅಂತಾರೆ ಮಳೆ ಆಕೈತಿನ ಕಾಯ್ಕೋದು ಬಿತ್ತೀವಿ. ಮಳೆ ಬೀಳಲ್ಲ ಸುಳಿ ಮಗಂದ. ಮಳೆ ಹೋಗಿ ಇವಾಗ ರೋಹಿಣಿ ಹೋಗಿ ಆದ್ರಿ ಹೋಗಿ ಮಿರ್ಗಾಣ ಹೋಗಿ ಆದ್ರೂ ಹೋಗಿ ಇವಾಗ ಮುದುಕ್ ಮಳೆ ಬಂದೈತಿ. ಅದರ ಆಕೈತಿ ನೋಡ್ಬೇಕಂತ ನೋಡಿಗೆ ಜಿಟೇರೆ ಬೀಳ್ತೈತಿ. ಸ್ವಲ್ಪ ತಂಪಾಕ ನೆಲ ಅಂತಂದ್ರೆ ಅದು ಬೀಳುವತ್ತು. ಈಗೇನೂ ಇಲ್ಲ, ಎಷ್ಟಾಗೈತೆ ಅಷ್ಟು ಬಿದ್ದರೆ ಮಳೆ ಬೀಳ್ತೈತಿ. ಬೀಳ್ದಂದ್ರೆ ಮತ್ತೇನು ಮಾಡೋಕ್ಕಾಗಲ್ಲ. ಬೋರ್ದವು ಚಾಲು ಮಾಡೋದು, ಪೈಪ್ ಹೋಗೋದು, ನೀರು ಹಾಸ್ಕೊಳ್ಳೋದು ಅವು ಎಲ್ಲ ಅಂತೂ ಈ ವರ್ಷದೆಲ್ಲ ಮುಗೀತು. ಆದರೆ ಒಂದು ಕೋಲು ಪಟ್ಟಿ ಒಂದು ಖಾಲಿ ಐತಿ, ಅದರ ಮಧ್ಯಾಗ ಅಲ್ಲಿ ಬೀಜಕ್ಕೆ ಕಬ್ಬು ಹಚ್ಕೋಬೇಕಂತ ಮಾಡಿದ್ದೀವಿ. ನೋಡಬೇಕು
ಯಾವಾಗ ಆಗತ್ತೆ ಒಂದೊಂದು ಮಳೆ ಬೀಳಿ ಅಂತ ಕಾಯ್ತೀನಿ ಅದ್ರ ಮಳೆ ಬಿತ್ತು ನೀಟ್ ಸ್ವಲ್ಪ ಬಿತ್ತು ಅಂತಂದ್ರೆ ಕಬ್ಬ ಹಚ್ಚಿ ಮುಗಿಸ್ಕೊತೀವಿ. ಇದಿಷ್ಟು ಇವತ್ತಿನ ದಿನ. ಸೊ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಆಗ ಫಸ್ಟ್ ಟೈಮ್ ವಿಡಿಯೋ ನೋಡತ್ತಿದ್ರಿ ಅಂದ್ರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದಕ್ಕೇನು ಚಾರ್ಜಸ್ ಆಗೋಲ್ಲ, ಏನೆಲ್ಲ ಫ್ರೀ ಇರೋದು ಸಬ್ಸ್ಕ್ರೈಬ್ ಮಾಡೋದು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬು ಮಾಡ್ಕೊಳ್ರಿ. ಹಂಗೆ ಮುಂದಿನ ವಿಡಿಯೋದ ಮತ್ತೆ ಸಿಗ್ತಾನು. ಇವಾಗ ಕಂಟಿನ್ಯೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡತ್ತೀನಿ, ಟೈಮ್ ತೊಗೊಂಡು ಚೆನ್ನಾಗಿರೋ ವಿಡಿಯೋಸ್ ಮಾಡ್ತೀವಿ ಇನ್ನು ನಾನು ಬ್ರದರು ಸೇರಿ. ಸೊ ಅಷ್ಟೇ ಆಯ್ತಾ ವಿಡಿಯೋ ಏನು ಮಾಡ್ತಾನು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೊಂದು ಸರ್ ರಿಕ್ವೆಸ್ಟ್ ಎಲ್ರಿಗೂ. ಆಮೇಲೆ ಏನಾದ್ರು ನಿಮ್ಮ ಮನ್ಸಿಗೆ ಐತಂದ್ರೆ ದಯವಿಟ್ಟು ಕಮೆಂಟ್ ತಿಳಿಸ್ರಿ. ಮುಚ್ಚುಮರೆ ಎಲ್ಲ ಏನಾದ್ರು ತಪ್ಪಿದ್ರೆ ತಿದ್ಕೊತೀವಿ. ಸೊ ಸಿಗೋಣ ಮತ್ತು ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಗಾಳಿ ಭಾಳ ಐತಿ ಕೇಳ್ಸಂಗಿಲ್ಲ. ಸರಿ, ಓಕೆ, ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.